ಮೋನಿಕಾ ರಂಗೋಲಿ ಹಾಕಿದ್ದಾಳೆ. ನಾವೀಗ ಸಂಕ್ರಾಂತಿ ಹಬ್ಬದ ಫೋಟೋ ಶೂಟ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಲೈಕ್ ಹಳ್ಳಿ ಹುಡ್ಗಿ ಟೈಪ್. ಇದು ನಮ್ಮ ಮನೆ. ಆ್ಯಂಡ್ ಇವಳು ಯಾರೋ ಗೊತ್ತಿಲ್ಲ ಗೈಸ್. ಬೆಂಗಳೂರಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದು, ಬಟ್ ಹಳ್ಳಿಗೆ ಮದುವೆ ಆಗ್ಬಿಟ್ಟಾರೆ ಗೈಸ್. ಈಗ ಕೀರುದೊಂದು ಕ್ಲಿಪ್ ಬೇಕು ಅಂತ ತುಂಬ ಕಷ್ಟಪಟ್ಟು ಸಪ್ಪೆ ಒಳಗೆ ನುಗ್ಗಿ ವಿಡಿಯೋ ಮಾಡ್ತಾ ಇದ್ದಾರೆ ಚಂದನ ಅವರು ಗೈಸ್. ಬೆಳಿಗ್ಗೆ ಎದ್ದು ಮಕ್ಕಳಿಗೆ ತಿಂಡಿ ಮಾಡಿಕೊಡ್ತಾ ಇಲ್ಲ. ಬೇಬಿ ಅವರು ಇಲ್ಲಿ ಪಾಯಸ ಮಾಡ್ತಾ ಇದ್ದಾರೆ. ಯು ಶುಡ್ ಲರ್ನ್ ಟು ಡೂ ಯುವರ್ ವರ್ಕ್ ಯುವರ್ ಸೆಲ್ಫ್. ಹೊಲದಲ್ಲಿರೋದು ಗೈಸ್, ದೇವಸ್ಥಾನದಲ್ಲಿ ಅಲ್ಲ. ಸರ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಡಲೆಕಾಯಿಗೆ ನಮ್ಮಮ್ಮ ಉರಿ ಇಟ್ಟಿದ್ದಾರೆ. ಕಡಲೆಕಾಯಿ ಬೇಯ್ತಾ ಇದೆ ಇಲ್ಲಿ. ಆ್ಯಂಡ್ ಹಾಗೆ ಇಲ್ಲಿಗೆ ಬಂದರೆ ಕೀರು ಇದೆ. ಇಲ್ಲಿ ಕೀರು ಇನ್ನೂ ಸ್ನಾನ ಮಾಡಿಲ್ಲ. ಅಂಡೆ ಒಲೆಗೆ ಉರಿ ಹಾಕ್ತಾ ಇದ್ದಾಳೆ. ಇದು ನಮ್ಮದು ಅಂಡೆ ಒಲೆ ಗೈಸ್. ಇವಳು ನಮ್ಮ ಕೀರು ಗೈಸ್. ಆ್ಯಂಡ್ ಹಾಗೆ ಈಗ ಒಳಗಡೆ ಹೋಗೋಣ. ಇಲ್ಲಿ ನನ್ನ ತಂಗಿ ಮೋನಿಕಾ ರಂಗೋಲಿ ಹಾಕಿದ್ದಾಳೆ. ಅವಳೊಬ್ಬಳೇ ನಮ್ಮ ಮನೆಗೆ ಸಖತ್ತಾಗಿ ರಂಗೋಲಿ ಹಾಕೋದು. ಇದೇ ಗೈಸ್ ರಂಗೋಲಿ. ಆ್ಯಂಡ್ ಹಾಗೆ ಒಳಗೆ ಹೋಗೋಣ. ಇವಳು ಬೇಬಿ ಗೈಸ್, ನಮ್ಮ ಅಕ್ಕ. ನೆಲ ಒರೆಸ್ಕೊಂಡು ಇವಾಗ ಬಂದಳು. ನೆಲ ಒರೆಸ್ತಾನೇ ಇರ್ತಾಳೆ ಗೈಸ್. ನೆನ್ನೆ ಇನ್ನೂ ಒರೆಸಿದೀವಿ, ಮತ್ತು ಇವಾಗ ಇನ್ನೊಂದು ಸರಿ ಒರೆಸಿದ. ಕ್ಲೀನು ಅಂತಾಳಪ್ಪ. ಆ್ಯಂಡ್ ಈಗ ನೆಲ ಒರೆಸಿ ಹೋಗಿದ್ದಾಳೆ ಅವಳು. ಇಲ್ಲಿ ಮೋನಿಕಾ ಅವರು ಪೂಜೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ದೇವ್ರ ಮನೆ ನೀಟಾಗಿ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಇನ್ನೂ ಹಬ್ಬ ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈಗ ತಿಂಡಿ ಮಾಡಿ ಆಮೇಲೆ ಹಬ್ಬ ಮಾಡಬೇಕು. ಈಗ ನಾನು ತೋರಣ ಕಟ್ಟಬೇಕು ಗೈಸ್. ನಾವಿವಾಗ ನಾನು ಕೀರು ಹೋಗ್ಬಿಟ್ಟು ಮಾವಿನೆಲ್ಲ ಕಿತ್ಕೊಂಡು ಬಂದಿದ್ದೀವಿ ಅಷ್ಟೇ ಗೈಸ್. ಇವತ್ತು ಸಂಕ್ರಾಂತಿ ಹಬ್ಬ ಊರಿಗೆ ಬಂದಿದ್ದೀವಿ. ಊರಿಗೆ ಬಂದು ಒಂದು ಹಬ್ಬದ್ದು ವ್ಲಾಗ್ ಮಾಡೋಣ ಅಂತ. ಹಾಗೆಯೇ ನಾವು ಒಂದು ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟು ನಾವೆಲ್ಲ ಚೆನ್ನಾಗಿ ಸಂಕ್ರಾಂತಿ ಹಬ್ಬದ್ದು ಶೂಟ್ ಮಾಡೋಣ, ಸ್ಯಾರಿ ಎಲ್ಲ ಹಾಕ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಅದ್ರ BTS ನಾನು ಹಾಕ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ನಮ್ಮಮ್ಮ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ತಿಂಡಿ ಮಾಡಿಕೊಡ್ತಾ ಇಲ್ಲ. ರಾಷ್ಟ್ರಗೀತೆ ಹೇಳಕ್ಕೆ ನಿಂತವ್ರೆ ಗೈಸ್. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ. ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಾ ನಮ್ಮ ದೊಡ್ಡಮ್ಮಂಗೆ ಹೆಲ್ಪ್ ಮಾಡೋಕ್ಕೆ. ತಿಂಡಿ ಮಾಡಿಕೊಡಿ ಅಂದರೂ ಮಾಡಿಕೊಟ್ಟಿಲ್ಲ ಗೈಸ್ ನಮ್ಮಮ್ಮ. ನಾನೇ ರಂಗೋಲಿ ಹೇಳ್ದೆ ಇವಳೇ ಗೈಸ್ ರಂಗೋಲಿ ಹಾಕಿದ್ದು. ಅಷ್ಟೇನು ಚೆನ್ನಾಗಿಲ್ಲ. ಓಕೆ. ಇಲ್ಲಿ ಹಾಗೆ ಬಂದರೆ ಕೀರು ಇದ್ಲು, ಆದರೂ ನಾವು ಬಿಡೋಣ ತೋರಿಸ್ತೀನಿ. ನೀರು ಹೋಗಿ ಸ್ನಾನಕ್ಕೆ. ಅವಜ್ಜಿನ ಬಂದಿಲ್ಲ, ಹೋಗಿ ಆ ಕಡೆ. ಒಂದು ವಿಡಿಯೋ ಮಾಡು ಅಂತ ಹೇಳ್ಕೊಟ್ಟು ವಿಡಿಯೋ ಮಾಡಿಸ್ಕೊಂತಾಳೆ ಗಾಯ್. ಚಂದು ಆ್ಯಂಡ್ ಬೇಬಿ ಸೇರಿಕೊಂಡು ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕಿತ್ಕೊಂಡ್ಬಂದಿದ್ದು ನಾನೇ ಗೈಸ್. ನನ್ನ ಜೊತೆ ಬಂದಿದ್ಲು ಸಪೋರ್ಟ್ಗೆ, ಹೆಲ್ಪರ್. ನೋಡಿ ಗೈಸ್, ಮೋನಿ ದೇವ್ರ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದಾಳೆ. ಹಸಿಟ್ಟಲ್ಲ, ಸುಮ್ಮನಿರಜ್ಜಿ. ರಂಗೋಲಿ ಕೆಂಪು ರಂಗೋಲಿ, ಸುಮ್ಮನಿರು ಗೈಸ್. ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶೆಫು. ಅಡುಗೆ ಮನೆಯಲ್ಲಿ ಏನೋ ಮಾಡೋಕ್ಕೆ ಶುರು ಹಚ್ಕೊಂಡವ್ರೆ ಗೈಸ್. ಶೆಫ್ಗೆ ಚಾಕುನೇ ಸಿಗ್ತಾ ಇಲ್ಲ ಗೈಸ್. ನಮ್ಮ ಅಜ್ಜಿ ನೋಡಿ ಗೈಸ್, ಮದುವೆ ಹಣ್ಣು ರೆಡಿ ಆದಂಗೆ ರೆಡಿ ಆಗು ನೋಡಿ ಗೈಸ್. ನೋಡಿ ಗೈಸ್. ಇದು ನನಗೆ ಗೈಸ್, ಇದು ನನಗೆ ಗಾಯ್ಸ್. ಅಜ್ಜಿ ಸ್ಟ್ಯಾಂಡರ್ಡ್ ಅಜ್ಜಿ. ಬೆಂಗಳೂರಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದು, ಬಟ್ ಹಳ್ಳಿಗೆ ಮದುವೆ ಆಗ್ಬಿಟ್ಟಾರೆ.
ಏನು ಮಾಡೋಕ್ಕಾಗಲ್ಲ ಪಾಪ. ನಾನು ಬೆಂಗಳೂರು ಅಡುಗೆ ಕಂಡ್ರೆ ಅಂತ ಹೇಳ್ತಾ ಇರ್ತಾರೆ ಅವಾಗಲ್ವೇನ್ಜಿ. ಚಂದನ ಅವರು ತೋರಣ ಕಟ್ತಿದ್ದಾರೆ. ಬಾ ಎಷ್ಟೋ ಎಲ್ಲ ಕೆಳಗೆ You should learn to do your work yourself. ನೀಟಾಗಿ ಸಿಗ್ತಾ ಇಲ್ಲ. ಮೋನಿ ರಂಗೋಲಿ ಬೈತಾಳೆ ನೋಡಿದ್ರೆ. ನಾನು ಈಗ ತರಕಾರಿ ಹಚ್ತಾ ಇದ್ದೀನಿ ಸಾಂಬಾರಿಗೆ. ಇಲ್ಲಿ ಬೇಬಿ ಅವರು ಇಲ್ಲಿ ಪಾಯಸ ಮಾಡ್ತಾ ಇದ್ದಾರೆ. ನೈಸ್ ಅಲ್ವಾ, ಚೆನ್ನಾಗಿ ಕಾಣ್ತಾ ಇದೆ. ನೈಸ್ ಪಾಯಸ. ಆ್ಯಂಡ್ ನಾನಿವಾಗ ಸಾಂಬಾರಿಗೆ ತರಕಾರಿಗೆ ಹೆಚ್ಚುತ್ತಾ ಇದ್ದೀನಿ ಗೈಸ್. ತಿಂಡಿ ತಿಂದಾಯಿತು. ನಾವೀಗ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಹೊಲದಲ್ಲಿರೋದು ಗೈಸ್. ದೇವಸ್ಥಾನದಲ್ಲಿ ಹೊಲದಲ್ಲಿ ದೇವಸ್ಥಾನ ಇದೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸಿದ್ನಲ್ಲ, ಆ ದೇವಸ್ಥಾನಕ್ಕೆ, ಮುತ್ತುರಾಯ ದೇವಸ್ಥಾನಕ್ಕೆ ಹೋಗ್ತಿಂಟು ಬರ್ತಾ ಇದ್ದಾನೆ. ಚಿಂಟು ಬರೋ ನೋಡಿ ಗೈಸ್, ಹತ್ತುತ್ತಾನೆ ಬರೋ. ನಮ್ಮ ಹೊಲದಲ್ಲಿ ಹೀಗೆ ಹೋದರೆ ಈ ಕಡೆಯಿಂದನೇ ಹೋಗ್ಬೋದು ಕಣೆ. ಈ ಕಡೆಯಿಂದ ಬೇಬಿ ಮತ್ತು ಮೋನಿ ಇಬ್ಬರು ಮಲಗಿದ್ದಾರೆ ಗೈಸ್. ಅವ್ರ ಎದ್ಮೇಲೆ ವಿಡಿಯೋ ಶೂಟ್ ಮಾಡಬೇಕು ಸಂಕ್ರಾಂತಿ ಹಬ್ಬದ್ದು. ನೆನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಸೊ ನಾವು ಅದಕ್ಕೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಕೀರು ಇಲ್ಲಿ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಹೀಗೆ ಹೋದರೆ ಇದೇ ಟೆಂಪಲ್. ಇಲ್ಲಿ ತುಂಬ ಮೆಮರೀಸ್ ಇದೆ ಗೈಸ್ ನನಗೆ. ನಾವೆಲ್ಲ ಚಿಕ್ಕ ವಯಸ್ಸು ಕೀರು ರಜಾ ಬಿಟ್ಟಾಗೆಲ್ಲ ನಮ್ಮ ಮನೆಗೆ ಬರೋಗಳು. ಇಲ್ಲೆಲ್ಲ ಕುತ್ಕೊಂಡು ನಾವು ಓದ್ತಾ ಇದ್ವಿ. ಇವಾಗ ಪೂಜೆ ಮಾಡಿಸ್ಕೊಂಡು ಮುತ್ತರಾಯನ ಗುಡಿಯಿಂದ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಗಾಯ. ಇಲ್ಲಿ ಹರ್ಡಲ್ಸ್ನ ದಾಟ್ಕೊಂಡು ನಾವು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ಟ್ರೆಕ್ಕಿಂಗ್ ಗೈಸ್. ಇಲ್ಲಿ ಚಿಂಟು ಬರ್ತಾ ಇದ್ದಾನೆ ಗೈಸ್. ಗೈಸ್ ಬೆಕ್ಕು ಮರಿ ಹಾಕಿದೆ. ಯಾವ ಥರ ಪ್ಯಾಕೆಟ್ ಒಳಗೆ ಮತ್ತೆ ವಾಪಸ್ ಚೆಲ್ದಂಗೆ ಹಾಕಿದ್ದು ನೀವು ಟ್ರೈ ಮಾಡಿ ಗೈಸ್. ಹಾಯ್ ಗೈಸ್, ನಾವೀಗ ಸಂಕ್ರಾಂತಿ ಹಬ್ಬದ ಫೋಟೋ ಶೂಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಹೋಗ್ಬಾ. ಕೀರು ಮೋನಿ ರೆಡಿ ಆಗಿದ್ದಾಳೆ ಆ್ಯಂಡ್ ಕೀರು ರೆಡಿ ಆಗ್ತಾ ಇದ್ದಾಳೆ. ಮೇಕಪ್ ಆರ್ಟಿಸ್ಟ್ ಎಲ್ಲರಿಗೂ ರೆಡಿ ಮಾಡಿದ್ರು ಗೈಸ್. ಪಾಪ ಅವರೇ ಇನ್ನೂ ರೆಡಿ ಆಗಿಲ್ಲ. ಕೀರು ಹಿಂದೆ ತಿರುಗು. ಮೇಕಪ್ ಆರ್ಟಿಸ್ಟ್ ನಮ್ಮ ಅಕ್ಕನೇ ಎಲ್ಲರಿಗೂ ಸ್ಯಾರಿ ಡ್ರಿಪ್ ಮಾಡಿದ್ದು ಗೈಸ್. ನೋಡಿ, ನಮ್ಮ ಅಕ್ಕನ ಪೇಜ್ನ ಫಾಲೋ ಮಾಡಿ ಗೈಸ್. ನಿಮಗೂ ಈ ಥರ ಬ್ಯೂಟಿಫುಲ್ ಆಗಿ ಕಾಣೋ ಥರ ಮಾಡ್ತಾರೆ. ನಮ್ಗೆ ಹೆಂಗೆ ಡ್ರಿಪ್ ಮಾಡಿದ್ದಾಳೆ. ಚೆನ್ನಾಗಿ ಬರ್ತಿದ್ದ. ಚೆನ್ನಾಗಿದ್ಯಾ ಬೇಬಿ? ರೆಡಿ ಕೀರು ಯಾವ ಕಡೆ? ಈ ಕಡೆ ರೀಲ್ಸ್ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಗೈಸ್. ಮುಂದೆ ಬಾ. ಇಲ್ಲಿಂದನಾ ಅವ್ರು ಕಾಣಿಸಲ್ಲ. ನಾನು ಮುಂದೆ ಬಂದರೆ
ಮೋನಿದು ಹಸು ಹತ್ರ ಒಂದು ಶಾರ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಈಗ ಕೀರುದೊಂದು ಕ್ಲಿಪ್ ಬೇಕು ಅಂತ ತುಂಬ ಕಷ್ಟಪಟ್ಟು ಸಪ್ಪೆ ಒಳಗೆ ನುಗ್ಗಿ ವಿಡಿಯೋ ಮಾಡ್ತಾ ಇದ್ದಾರೆ ಚಂದನ ಅವರು ಗಾಯ್ಸ್. ಯೂಸ್ ಮಾಡಿ ಸ್ಟಾರ್ಟ್ ಆಗಿದೆ ಗಾಯ್ಸ್. ಆಯ್ತು ಬಿಡಿ. ಗೈಸ್ ಫೈನಲಿ ಶೂಟ್ ಕಂಪ್ಲೀಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬದ್ದು. ಈಗ ಹೋಗಿ ಎಡಿಟ್ ಮಾಡಬೇಕು, ಅದೊಂದೇ ಬಾಕಿ ಇರೋದು. ಈಗ ಇವರಿಗೆ ನಿಮ್ಗೆ ಸಿಂಗಲ್ ವೀಡಿಯೋ ಮಾಡಿಕೊಡ್ಬೇಕಾ? ಎಸ್, ಇವ್ರಿಗೊಂದು ಸಿಂಗಲ್ ವೀಡಿಯೋ ಮಾಡಿಕೊಟ್ಟು ಆಮೇಲೆ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಬರೋಷ್ಟರಲ್ಲಿ ನಾನು ಆಲ್ರೆಡಿ ರೀಲ್ನ ಪೋಸ್ಟ್ ಮಾಡಿರ್ತೀನಿ, ಹೋಗಿ ನೋಡಿ ಗೈಸ್. ಯಾವ ಥರ ಬೇಕು ನಿಮಗೆ? ನನಗೆ ಲೈಕ್ ಹಳ್ಳಿ ಹುಡುಗಿ ಟೈಪಲ್ಲಿ ಬೇಕು. ಯಾವ ಸಾಂಗಿಗೆ? ನಡ್ಕೊಂಡೋಗಿ ತಿರುಗು. ತಿರುಗೀಗ ಫೋಟೋಶೂಟ್ ನಡೀತಾ ಇದೆ ಗೈಸ್, ಬನ್ನಿ. ಓ ಕೀರು ಬಿದ್ಯಾ? ಇಲ್ಲಿ ನೋಡಿ ಗೈಸ್. ಚೆನ್ನಾಗಿ ಬಂತಾ ಗೈಸ್? ಇದೆಲ್ಲ ನಮ್ಮ ಹೊಲ ಗೈಸ್, ಇದು ನಮ್ಮ ಮನೆ. ಆ್ಯಂಡ್ ಇವಳು ಯಾರೋ ಗೊತ್ತಿಲ್ಲ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್. ಸೊ ದಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಥ್ಯಾಂಕ್ ಯು. ಬಾಯ್.